ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಿಗೆರೆ. ಕ್ರೈಸ್ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಕ್ರೈಸ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಅಡಿಯಲ್ಲಿ ಸರ್ಕಾರದ ದುಡ್ಡನ್ನು ಬಳಸಿಕೊಂಡು ಏನು ಒಂದಷ್ಟು ಗುಣಮಟ್ಟದ ವಸತಿ ಸಹಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಈ ಸಂಸ್ಥೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ವಾಜಪೇಯಿ, ಮುರಾರ್ಜಿ ದೇಸಾಯಿ, ಅಂಬೇಡ್ಕರ್ ವಸತಿ ಶಾಲೆಗಳು, ಈ ಥರದ ಹಲವಾರು ಶಾಲೆಗಳು ಆ ಕ್ರೈಸ್ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮೇಲಿಂದ ಮೇಲೆ ದೂರುಗಳು ಬರ್ತಾ ಇದ್ದಾವೆ. ಏನು ಅಂತ ಅಂದರೆ, ಇಲ್ಲಿ ಏನು ಈ ವಸತಿ ಶಾಲೆಗಳು ಏನಿದ್ದಾವೆ, ಈ ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿದ್ದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಊಟದ ವ್ಯವಸ್ಥೆ ಆಗಿರ್ಬೋದು, ಊಟವೂ ಕೂಡ ಬಹಳ ಕಳಪೆಯಿಂದ ಗುಣಮಟ್ಟದಿಂದ ಊಟವೂ ಕೂಡಿದೆ. ಮತ್ತೆ ಅಲ್ಲಿ ಶುಚಿತ್ವ ಮತ್ತೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಆ ಶಾಲೆಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನ ಬಹಳ ಒಂದು ಗಂಭೀರವಾದ ಆರೋಪ ಏನು ಅಂತ ಅಂದ್ರೆ, ಈ ತರದ ವಸತಿ ಸಹಿತವಾದಂತಹ ಶಾಲೆಗಳಲ್ಲಿ, ಕ್ರೈಸ್ ಅಡಿಯಲ್ಲಿ ಬರುವಂತಹ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳವೂ ಕೂಡ ನಡೀತಾ ಇದೆ ಅನ್ನುವಂತಹ ಆರೋಪಗಳು ಇವತ್ತು KRS ಪಕ್ಷದ ಕಚೇರಿಗೆ ವಿಡಿಯೋಗಳ ಮುಖಾಂತರ ಅಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳು ತಮ್ಮ ಅಳಲನ್ನು ತೊಡ್ಕೊಂಡಿರುವಂತಹ ವಿಚಾರಗಳು ಇವಾಗ ನಮಗೆ ಗೊತ್ತಾಗಿದೆ. ಬಹಳ ದುರಂತದ ವಿಚಾರ ಏನು ಅಂತ ಅಂದ್ರೆ, ಇಷ್ಟೆಲ್ಲ ಗಂಭೀರವಾದಂತಹ ಸಮಸ್ಯೆಗಳಿರುವಂತಹ ವಿಚಾರವನ್ನ ನಾವು ಸಂಬಂಧಪಟ್ಟಂತಹ ಇಲಾಖೆಯ, ಸಮಾಜ ಕಲ್ಯಾಣ ಇಲಾಖೆಯ ಕೆಳಗಡೆ ಬರುವಂತಹ ಈ ಕ್ರೈಸ್ ಸಂಸ್ಥೆಯ ಮುಖ್ಯಸ್ಥರಿಗೆ ತಿಳಿಸೋದಕ್ಕೆ ಫೋನ್ ಮಾಡಿದ್ರೆ, ಇವತ್ತು ಬಹುತೇಕ ಸರ್ಕಾರಿ ಅಧಿಕಾರಿಗಳು ಮಾಡಿಕೊಂಡಿರುವ ರೀತಿ ಏನು ಅಂತ ಅಂದ್ರೆ, ಅವರ ಫೋನ್ಗಳಿಗೆ ಯಾವುದೇ ಅನ್ನೋನ್ ಕರೆಗಳು ಬರದ ಹಾಗೆ ಮಾಡಿಕೊಂಡಿದ್ದಾರೆ. ಹಂಗಂದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ನಮ್ಮ ತೆರಿಗೆ ಹಣದಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ಅಧಿಕಾರಿಗಳಿಗೆ ಜನಸಾಮಾನ್ಯರು ಫೋನ್ ಮಾಡಬಾರ್ದು ಅಂತ ಅಂದ್ರೆ, ಜನಸಾಮಾನ್ಯರ ಫೋನ್ ಅನ್ನು ಅವ್ರಿಗೆ ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ಜನಸಾಮಾನ್ಯರು ಯಾರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳು ಇದ್ದಾರೆ? ಹಾಗಾದ್ರೆ ಜನಸಾಮಾನ್ಯರು ತಮ್ಮ ಕಷ್ಟಗಳನ್ನು ಯಾರ ಬಳಿ ಹೇಳ್ಕೋಬೇಕು? ಈ ಒಂದು ಕ್ರೈಸ್ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಮುಖ್ಯಸ್ಥರು ಕೂಡ ಇವತ್ತು ಜನಸಾಮಾನ್ಯರು ಅಥವಾ ಅನ್ನೋನ್ ನಂಬರ್ಸು ಬರದ ಹಾಗೆ ಅವ್ರ ಫೋನ್ಗೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ನಾವು ಅವ್ರನ್ನ ಸಂಪರ್ಕ ಮಾಡಿ ವಿಚಾರವನ್ನು ಅವ್ರಿಗೆ ತಿಳಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ಮುಖಾಂತರ, ನಮ್ಮ ಈ ಒಂದು ವಾಹಿನಿಯ ಮುಖಾಂತರವೇ ರಾಜ್ಯದ ಜನರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ, ಎಸ್ಪೆಷಲಿ ಬಹಳ ಮುಖ್ಯವಾಗಿ ಆ ಮಕ್ಕಳ ಪೋಷಕರ ಪರವಾಗಿ, ಎಷ್ಟೋ ಜನ ಪೋಷಕರಿಗೆ ಏನಪ್ಪಾ ಅಂತಂದ್ರೆ, ಅಯ್ಯೋ ನಾವು ಕೇಳ್ಬಿಟ್ರೆ ಅಲ್ಲಿ ಮಾತಾಡಿದ್ರೆ, ಅಥವಾ ವಿದ್ಯಾರ್ಥಿಗಳಿಗೇನೆ ಪಾಪ ನಾವು ಈ ವಿಚಾರವಾಗಿ ಮಾತಾಡಿದ್ರೆ ನಾಳೆ ದಿವಸ ನಮ್ಮ ಭವಿಷ್ಯ ಏನಾಗುತ್ತೋ, ನಮಗೆ ಇಲ್ಲಿ ನಮ್ಮ ಮುಂದಿನ ಶಿಕ್ಷಣಕ್ಕೆ ಯಾವ ರೀತಿಯಾಗಿ ಧಕ್ಕೆ ಆಗುತ್ತೋ ಅನ್ನುವಂಥ ಭಯದಲ್ಲಿ ಇವತ್ತು ಅಲ್ಲಿ ಏನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಇದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪರವಾಗಿ ಈ ವಿಚಾರವನ್ನ ಸಂಬಂಧಪಟ್ಟವಂತವರ ಗಮನಕ್ಕೆ ತರುವಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ನಾನು ಈ ಮುಖಾಂತರ ಕ್ರೈಸ್ ಸಂಸ್ಥೆಯ ಮುಖ್ಯಸ್ಥರಿಗೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೂ ಕೂಡ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ಇದು ನಿಮ್ಮ ಅಪ್ಪನ ದುಡ್ಡಲ್ಲ, ಇದು ನಿಮ್ಮ ತಾತ ನಿಮ್ಮ ಅಪ್ಪನ ದುಡ್ಡಲ್ಲಿ ನೀವು ಈ ಸಂಸ್ಥೆಗಳನ್ನ ನಡೆಸ್ತಾ ಇಲ್ಲ. ನೀವು 7.5-8 ಕೋಟಿ ಕನ್ನಡಿಗರು ಏನಿದ್ದಾರೆ, ಅವರು ಕಟ್ಟುವಂತಹ ತೆರಿಗೆ ಹಣ ಏನಿದೆ, ಆ ತೆರಿಗೆ ಹಣದಲ್ಲಿ ನೀವು ಈ ಸಂಸ್ಥೆಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ನೀವು ಆ ಸಂಸ್ಥೆಗೆ ಬರುವಂತಹ ಹಣವನ್ನು ಪೋಲಾಗದ ರೀತಿಯಲ್ಲಿ ಇವೆಲ್ಲ ಸಮಸ್ಯೆಗಳಿದಾವೆ, ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡು ತಕ್ಷಣವೇ ಈ ವಿದ್ಯಾರ್ಥಿಗಳ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಹಾಗೇನೆ ವಸತಿ ಶಾಲೆಗಳಲ್ಲಿ ಏನು ಓದ್ತಾ ಇರುವಂತಹ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಬೇಕಾಗಿರುವಂತಹ ಕ್ರಮಗಳನ್ನ ತಕ್ಷಣವೇ ನೀವು ತೆಗೆದುಕೊಳ್ಬೇಕು. ಆ ಮುಖಾಂತರ ಆಗಿರುವಂತಹ ಅವ್ಯವಸ್ಥೆಗೆ ನೀವೆಲ್ಲ ಕಡಿವಾಣ ಹಾಕುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಈ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ಇದನ್ನ ಎಚ್ಚೆತ್ಕೊಳ್ದಿಲ್ಲ ಅಂತ ಅಂದ್ರೆ, ನೀವು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತ ಅಂದ್ರೆ, ಈಗಾಗಲೇ ಈಗ ನಾವು ಒಂದಷ್ಟು ನಿಮ್ಮ ಸಂಸ್ಥೆ ಮೇಲೆ ಇರುವಂತಹ ಗೌರವದ ಕಾರಣಕ್ಕಾಗಿ ಇದನ್ನ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ. ಇದು ನೀವು ಈ ಮುಖಾಂತರ ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ, ಇದಕ್ಕೆ ಯಾವ ರೀತಿಯಾಗಿ ನಾವು ಆ ಹೋರಾಟವನ್ನ ರೂಪಿಸಬೇಕು, ಅಥವಾ ಇಲ್ಲಿ ಪರವಾಗಿಲ್ಲ, ನಮಗೆ ನಿಮ್ಮ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾವು ಇಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗಳನ್ನ ಏನು ಅಲ್ಲಿರುವಂತಹ ಸಮಸ್ಯೆಗಳನ್ನ ಜನರ ಮುಂದೆ ಇಡೋಣ ಅಂತ ಹೇಳಿ ತೀರ್ಮಾನಿಸಿದ್ರೆ, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ಹಾಗಾಗಿ ಕೂಡಲೇ ಎಚ್ಚೆತ್ಕೊಂಡು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಈ ಮುಖಾಂತರ ಆಗ್ರಹಿಸ್ತಾ ಇದ್ದೇನೆ. ನಮಸ್ಕಾರ.